ಓಕೆ, ಹಾಲ್ ಟಿಕೆಟ್ ಡೋ ಮಾಡ್ಕೊಂಡು ಆದ ತಕ್ಷಣ ನನಗೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಯಾರಿಗಪ್ಪ ಅಂತಂದರೆ CET ಬರ್ತಕ್ಕಂಥ ಸ್ಟೂಡೆಂಟ್ಗೆ, KCET ಬರ್ತಕ್ಕಂಥ ಸ್ಟೂಡೆಂಟ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಅದನ್ನೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಆಯಿತಾ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ. ಈ ಯಾವ ರೀತಿ ಡೋ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ನಿಮ್ಮ ಏನಿದೆ ಈ ಫಾರ್ ಎಕ್ಸಾಂಪಲ್ ಈ ಒಂದು ಅಪ್ಲಿಕೇಶನ್ ನಂಬರ್ ಜೊತೆಗೆ ನಿಮ್ಮ ಒಂದು ಪಾಸ್ವರ್ಡ್ ಅಪ್ಲಿಕೇಶನ್ ಹಾಕುವಾಗ ಏನಕ್ಕಂದ್ರೆ ಆ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಎಂಟ್ರಿ ಮಾಡಿ ವೆರಿಫೈ OTP ಅಂತಂದ್ರೆ OTP ಬರುತ್ತೆ. OTP ವೆರಿಫೈ ಕೊಟ್ಟರೆ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಬಂದ್ಬಿಡ್ತದೆ. ಓಕೆ, ಆ ಒಂದು ನಾನು ಏನು ಮಾಡಿದ್ದೇನೆ ಅಂತಂದ್ರೆ PDF ಓಪನ್ ಮಾಡಿದ್ದೀನಿ. ಇದರಲ್ಲಿ ಏನೇನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ನಾನು ಹೇಳ್ದಂಗೆ ಇದರಲ್ಲಿ ಏನೇನೆಲ್ಲ ನೋಡ್ಕೋಬೇಕು ಇಂಪಾರ್ಟೆಂಟ್ ಥಿಂಗ್ಸ್ ನೋಡಿಸ್ತಂತಂದು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಬೇಕಿದ್ರೆ ಪ್ರಿವಿಯಸ್ ವಿಡಿಯೋ ಕೂಡ ನೋಡ್ಕೋರಿ. ಓಕೆ, ನೆಕ್ಸ್ಟ್ ಈ ಇದರಲ್ಲಿ ಏನು ಹೇಳ್ತಿದ್ದೇನೆ ಅಂತಂದರೆ ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ಸ್ ಅಂದರೆ ಅಭ್ಯರ್ಥಿಗಳಿಗೆ ಸೂಚನೆಗಳಂತಂದು ಸುಮಾರು ಸೂಚನೆಗಳನ್ನ ಕೊಟ್ಟವ್ರೆ ಆ್ಯಂಡ್ OMR ಸೀಟ್ ಕೂಡ ಕೊಟ್ಟವ್ರೆ. ಸೊ ಇದನ್ನು ಕೂಡ ನೀವು ಬೇಕಾದರೆ ನೋಡ್ಕೊಂಡು ಎಕ್ಸಾಮ್ ಪ್ರಾಕ್ಟೀಸ್ ಮಾಡಲಿಕ್ಕೋಸ್ಕರ ಯಾವ ರೀತಿ ಇರ್ತದೆ ಎಕ್ಸಾಮ್ ಅಂತ ಅಂದರೆ ನಿಮ್ಮದು 60 ಮಾರ್ಕ್ಸಿಂದು OMR ಸೀಟ್ ಈ ರೀತಿ ಇರ್ತದೆ ಅಂತ ತೋರಿಸ್ಲಿಕ್ಕೆ ನಿಮಗೆ ಕೊಟ್ಟಾರೆ. ಓಕೆ, ಸೊ ನಿಮಗೆ ಲೈಕ್ ನಿಮ್ಗೆ ಈಗ ಕೆಲವೊಂದು ನಾನು ಏನು ಹೇಳ್ಕೋಗ್ತೀನಿ ಅಂದರೆ ಟೋಟಲ್ ಆಗಿ 18 ಸೂಚನೆಗಳನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲು ಅಭ್ಯರ್ಥಿಗಳಿಗೆ ಸೂಚನೆಗಳು. ಇತ್ತೀಚೆಗೆ ಬಸ್, ರೈಲು ಇತ್ಯಾದಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕಿಂತ ಮೊದಲು ಪರೀಕ್ಷಾ ಕೇಂದ್ರವನ್ನು ತಲುಪಲು ಅಭ್ಯರ್ಥಿಗಳು ಹೆಚ್ಚಿನ ಮುನ್ನೆಚ್ಚರಿಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತಂದರೆ ಬಿಫೋರ್ ಎಕ್ಸಾಮ್ ನಿಮ್ಗೆ ಸ್ಟಾರ್ಟ್ ಆಗಿಂತ ಮುಂಚೆಗೆ ಎಷ್ಟು ಸ್ಟಾರ್ಟ್ ಆಗುತ್ತೆ ಇಲ್ಲೆಲ್ಲ ಕೊಟ್ಟವ್ರೆ. ನಿಮಗೆ ಫಸ್ಟ್ ಡೇ ಏನಪ್ಪ ಅಂತಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಇರೋ ಕಾರಣ 10:30 ಸ್ಟಾರ್ಟ್ ಆಗುತ್ತೆ ಅಂತಾರೆ. ನೀವು ಅಲ್ಲಿ 9-9:30 ಇದ್ರೆ ಬೆಟರ್. ಯಾಕಂದರೆ ಕೆಲವೊಂದಿಷ್ಟು ಏನಾದರೂ ರೂಲ್ಸ್ ಸಡನ್ ಆಗಿ ಚೇಂಜಸ್ ಮಾಡ್ತಾ ಇರ್ತವೆ, ರೆಗ್ಯುಲೇಷನ್ ಹೇಳ್ತಿರ್ತಾರೆ, ನಿಮ್ಗೆ ಸೆಂಟರ್ ಸಿಗ್ತಾರಲ್ಲ 9 ಗಂಟೆಗೆ ಅಲ್ಲಿ ಇದ್ಬಿಟ್ರೆ ನಿಮಗೆ ಬೇಗನೆ ಎಲ್ಲರೂ ಕೂಡ ಕೆಲಸ ಆಗ್ತದೆ. ಓಕೆ, ನೆಕ್ಸ್ಟ್ ಅಭ್ಯರ್ಥಿಗಳು ಯಾವುದೇ ಆಧುನಿಕ ಎಲೆಕ್ಟ್ರಾನ್ ಉಪಕರಣಗಳು, ಮೊಬೈಲ್ ಫೋನು, ಬ್ಲೂಟೂತ್, ಕ್ಯಾಲ್ಕುಲೇಟರ್, ವೈಟ್ ಪ್ಲೇಡ್ ಮತ್ತು ವೈರ್ಲೆಸ್ ಸೆಟ್ಸ್, ಚೀಟಿಗಳು, ನೋಟ್ಸು, ಪುಸ್ತಕ ಇತ್ಯಾದಿಗಳು ತೆಗೆದುಕೊಂಡು ಹೋಗಬಾರದು. ಯಾಕಂದರೆ ಪರೀಕ್ಷಾ ಕೊಠಡಿಯಲ್ಲಿ ಇವುಗಳ ಬಳಕೆಯನ್ನು ನಿಷೇಧಿಸಲಾಗಿದೆ. ಓಕೆ, ನೀವು ಈ ಥರದ ಮೇಲ್ಗಡೆ ಏನು ಕಳಿಸಿ ಯಾವನು ಕೂಡ ತೊಗೊಂಡು ಹೋಗುವಂತಿಲ್ಲ. ಬಟ್ ಓದ್ಲಿಕ್ಕೆ ತೊಗೊಂಡು ಹೋಗ್ರಿ. ಫಾರ್ ಎಕ್ಸಾಂಪಲ್ ಒಂದಿಷ್ಟು 6 ಗಂಟೆಗೆ ಹೋಗಿ ತರ್ತಿರ್ತಾರೆ ಎಕ್ಸಾಮ್ ಸೆಂಟರ್. ಒಂದು 2 to 3 ಅವರ್ಸ್ ನಿಮಗೆ ಆರಾಮ್ ಫ್ರೀ ಸಿಕ್ಕಿರ್ತದೆ. ಓದ್ಲಿಕ್ಕೋಸ್ಕರ ಬುಕ್ಸ್ ಬೇಕಾದ್ರೆ ತೊಗೊಂಡು ಹೋಗಿ. ಬಟ್ ಅದನ್ನೆಲ್ಲನೂ ಕೂಡ ಹೊರಗಡೆನೇ ಇಟ್ಟು ಹೋಗ್ಬೇಕಾಗ್ತದೆ. ಓಕೆ, ನೆಕ್ಸ್ಟು ಈ ಪ್ರವೇಶ ಪತ್ರದ ಜೊತೆಯಲ್ಲಿ ಅಭ್ಯರ್ಥಿಯು ಕಡ್ಡಾಯವಾಗಿ ಮಾನ್ಯತೆ ಇರುವ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು ಅಂದರೆ ಪಾಸ್ಪೋರ್ಟ್ ಅಥವಾ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಅಥವಾ ಮತದಾರ ಗುರುತಿನ ಚೀಟಿ ಅಥವಾ ಸೆಕೆಂಡ್ PUC ಅಥವಾ ಈಗ ಪ್ರವೇಶ ಪತ್ರ ಅಂತ ಕರಿತೀವಿ ಅದನ್ನು ಅಥವಾ ಹಾಜರುಪಡಿಸಿದರೆ ಮಾತ್ರ ಅಭ್ಯರ್ಥಿಯು ಪರೀಕ್ಷಾ ಕೊಠಡಿ ಒಳಗಡೆ ಬಿಡ್ತಾರೆ. ಅಂದ್ರೆ ನೀವು ಬೆಟರ್ ಏನಪ್ಪ ಅಂದ್ರೆ ಎಲ್ಲರ ಕಡೆ ಆಧಾರ್ ಕಾರ್ಡ್ ಅಂತ ಇದ್ದೇ ಇರ್ತದೆ. ಸೊ ಈ ಅಡ್ಮಿಟ್ ಕಾರ್ಡ್ ಜೊತೆಗೆ ಏನು ಮಾಡಿರ್ತಂದ್ರೆ ಜಸ್ಟ್ ಆಧಾರ್ ಕಾರ್ಡ್ ಒಂದು ತೊಗೊಂಡು ಹೋಗ್ರಿ, ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಅಂದ್ರೆ ನಿಮ್ದು ಐಡೆಂಟಿಟಿ ಪ್ರೂಫ್ಗೋಸ್ಕರ. 3ನೇ ಪಾಯಿಂಟ್. ನೆಕ್ಸ್ಟ್ 4, ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ರೀತಿಯ ಕೈಗಡಿಯಾರನ್ನು ಕಟ್ಟಿಕೊಂಡು ಅಥವಾ ತೆಗೆದುಕೊಂಡು ಹೋಗುವಂತೆಲ್ಲ ವಿವಿಧ ಸಮಯಗಳಲ್ಲಿ ಬಾರಿಸುವ ಎಚ್ಚರಿಕೆಯ ಗಂಟೆಗಳ ವಿವರಗಳಿಗಾಗಿ ಅಭ್ಯರ್ಥಿಗಳ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಬೆಲ್ ಸಮಯವನ್ನು ನೋಡಲು ಕೋರಿದೆ. ಓಕೆ, ಬೆಲ್ ಸಮಯದ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಂತೆ. ಬಟ್ ಇದು ನೆನಪಿರಲಿ ನಿಮ್ಗೆ, ಈ ನಿಮ್ದು ಯಾವುದೇ ರೀತಿ ವಾಚ್ ತೊಗೊಂಡು ಹೋಗುವಂತಿಲ್ಲ. ಓಕೆ, ನೀವು ನಾರ್ಮಲ್ ವಾಚ್ ಕೂಡ ತೊಗೊಂಡ್ರೆ ಅದನ್ನು ಕೂಡ ಬಿಡಲ್ಲ. ನೆಕ್ಸ್ಟ್ 5ನೇ ಪಾಯಿಂಟ್, ಅಭ್ಯರ್ಥಿಗಳು ಪರೀಕ್ಷೆಯ ಮೊದಲನೇ ಬೆಲ್ ಆಗುವ ಕನಿಷ್ಠ 2 ಗಂಟೆಯ ಮೊದಲು ಪರೀಕ್ಷೆ ಕೇಂದ್ರದ ಆವರಣದಲ್ಲಿ ಹಾಜರಬೇಕು. ನೋಡಿ, ಆ್ಯಕ್ಚುಲಿ ನಾನು 9 ಗಂಟೆ ಅಂತ ಹೇಳಿದೆ. ಬಟ್ ಅವ್ರು ಬಿಫೋರ್ ಏನು ಮಾಡ್ತಾರೆ ಅಂತಂದರೆ ಸೊ ಅಂದರೆ ಇನ್ನು ಸ್ಟಾರ್ಟ್ ಆಗಿದ ಮುಂಚೆ 1-2 ಗಂಟೆ ಮುಂಚೆಗೆ ಏನಂತಂದರೆ ನೀವೇನಪ್ಪ ಅಂತಂದರೆ ಆ ಒಂದು ಆವರಣ ಅಂತ ಹೆಂಗೆ ಕರಿತೀವಿ ಅದು ಮುಂದ್ಗಡೆ ಇರಬೇಕು. ಓಕೆ, ಅಂದರೆ ಆ ಸೆಂಟ್ರಿಗೆ ಹೋಗಿ ತಲುಪಿರಬೇಕು. ಅಂದ್ರೆ 10:30 ಸ್ಟಾರ್ಟ್ ಆಗುತ್ತೆ ಅಂತ ನೀವು 8:30 ನೆಟ್ಗೆ ಅಲ್ಲಿ ಇರಬೇಕು. ಓಕೆ, 8-8:30 ಇದ್ದು ಬಿಡ್ರಿ. ಓಕೆ, ಇನ್ನು ಮೊದಲನೇ ಬೆಲ್ ಆದ ಕೂಡಲೇ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿ ತಮ್ಮ ನಿಗದಿತ ಆಸನಗಳಲ್ಲಿ ಕುಳಿತುಕೊಳ್ಳಬೇಕು. 3ನೇ ಬೆಲ್ ಆದ ನಂತರ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಲು ಅವಕಾಶ ನೀಡುವುದಿಲ್ಲ. ಬೆಲ್ ಬಗ್ಗೆ ನೋಡಿ ಏನು ಹೇಳಿದ್ದಾರೆ. ಬಿಫೋರ್ ಅಂದರೆ ಫಸ್ಟ್ನೇ ಬೆಲ್ ಹೊಡ್ಲಿಕ್ಕಂತ ಮುಂಚೆಗೆ 2 ಅವರ್ ಮುಂಚೆಗೆ ಇರಬೇಕು. ಅಂಡ್ ಮೊದಲನೇ ಬೆಲ್ ಆದ ಕೂಡಲೇ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿ ತಮ್ಮ ಅಂದ್ರೆ ಫಸ್ಟ್ ನಿಮ್ಗೆ ಬೆಲ್ ಆಗುತ್ತೆ ನೋಡಿ, ಅದಾದ ತಕ್ಷಣ ಹೋಗಿ ಅಂತ ಕೂರ್ತೀರಾ. ಓಕೆ, 2ನೇ ಬೆಲ್ ಆದ ತಕ್ಷಣ ಹೋಗಿ ಮಾಡ್ತೀರ ಅಂತಂದ್ರೆ ಕೂರ್ತೀರಾ. ಅದಾದ ತಕ್ಷಣ 3ನೇ ಬೆಲ್ ಆದ ನಂತರ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಲು ಅವಕಾಶ ನೀಡಲಾಗುವುದಿಲ್ಲ. ನೋಡಿ, ಫಸ್ಟ್ನೇದ್ದು ಎಲ್ಲರೂ ಕೂಡ ಗ್ರೌಂಡ್ನಲ್ಲಿ ಇರ್ತೀರ. ಓಕೆ, ಅದಾದ ತಕ್ಷಣ ಇನ್ನೊಂದು ಏನು ಮಾಡ್ತಾರೆ, ಬೆಲ್ ಬಾರಿಸ್ತಾರೆ. ಆ ಬೆಲ್ ಆದ ತಕ್ಷಣ ಎಲ್ಲರೂ ಕೂಡ ಸೆಂಟರ್ ಒಳಗೆ ಕೂರ್ತೀರ, ಸ್ವಲ್ಪ ಟೈಮ್ ಬಿಡ್ತಾರೆ. ಓಕೆ, ಸೊ ಫ್ರೀ ಬಿಟ್ಟೇ ಬಿಡ್ತಾರೆ. ಯಾಕಂದ್ರೆ ಕೆಲವೊಂದಿಷ್ಟು ಹುಡುಗರು ಇನ್ನೂ ಕೂಡ ಬಂದಿರಲ್ಲ ಅಂತ ಫ್ರೀ ಬಿಟ್ಟಿರ್ತಾರೆ. 3ನೇ ಬೆಲ್ ಆಯ್ತು ಅನ್ಕೋರಿ, ನೆಕ್ಸ್ಟ್ ಯಾರನ್ನೂ ಕೂಡ ಎಕ್ಸಾಮ್ ಸೆಂಟರ್ ಏನಿದೆ ಒಳಗಡೆ ಬಿಡೋದಿಲ್ಲ. ಅದು ನೆನಪಿರಲಿ. ನೆಕ್ಸ್ಟ್ 6 ಆಯ್ತು. 7, ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಉಪಯೋಗಿಸಬೇಕು. ನೋಡಿ, ಯಾವ ಪೆನ್ ಅಂತ ಹೇಳ್ತಿದ್ದಾರೆ ನೋಡಿ, ನೀಲಿ ಮತ್ತು ಕಪ್ಪು ಅಂತಂದರೆ ನೀವು ಬ್ಲೂ ಇಂಕ್ ಅಥವಾ ಬ್ಲ್ಯಾಕ್ ಇಂಕ್ ಮಾತ್ರ ಬಳಸ್ಬೇಕಾಗ್ತದೆ ಪೆನ್ನು. ನೀವು ಏನಾದರೂ ಸೀಸು ಮತ್ತು ರೆಡ್ ಪೆನ್ನು, ಗ್ರೀನು ಈ ಥರ ತೊಗೊಂಡು ಹೋಗುವಂತಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಬಾಲ್ ಪಾಯಿಂಟ್ ಪೆನ್ನೇ ತೊಗೊಂಡು ಹೋಗಿ, ಯಾಕಂದರೆ ರೌಂಡ್ ಹಾಕೋದಿರ್ತದೆ. ಓಕೆ, ನೆಕ್ಸ್ಟ್ 8,
ನೆಕ್ಸ್ಟ್ ಬಂದು ಮೊದಲನೇ ಬೆಲ್ ಆದ ನಂತರ ನೀಡಲಾಗುವ OMR ಉತ್ತರ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಹೆಸರನ್ನು ಬರೆಯಬೇಕು. ನಿಮಗೆ ಫಸ್ಟ್ನೇ ಬೆಲ್ ಆದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ OMR ಸೀಟ್ ಅಂದ್ರೆ ಆನ್ಸರ್ ಇದು ಕೊಡ್ತಾರೆ, ಪೇಪರ್ ಕೊಡ್ತಾರೆ, ಅದರಲ್ಲಿ ನಿಮ್ಮ ಹೆಸರು ಕೂಡ ಬರಬೇಕಾಗ್ತದೆ OMR ಸೀಟ್ ಒಳಗೆ. ನೆಕ್ಸ್ಟ್ ನಂತರ ಸೂಚನೆಗಳಂತೆ ಅಭ್ಯರ್ಥಿಗಳು CET ಸಂಖ್ಯೆಯನ್ನು OMR ಉತ್ತರ ಪತ್ರಿಕೆಯಲ್ಲಿ ಬರೆದು ಅದಕ್ಕೆ ಸಂಬಂಧಿಸಿದ ಉತ್ತರಗಳನ್ನು ಸಂಪೂರ್ಣ ತುಂಬಬೇಕು ಅಂತಾರೆ. ನೆಕ್ಸ್ಟ್ ನಿಮ್ಗೆ ನೋಟ್ ಪಾಯಿಂಟ್ ಏನ್ ಕೊಟ್ರು ಅಂತಂದ್ರೆ CET ಸಂಖ್ಯೆ ಏನಿರ್ತದೆ OMR ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗ್ತದ. ಅಂಡ್ ಅದಾದ ನಂತರ ಏನ್ ಮಾಡ್ಬೇಕು, ಆನ್ಸರ್ಗೆ ಒಂದೊಂದು ರೌಂಡ್ ಹಾಕೊಂಡು ಹೋಗ್ತಾರ. ಓಕೆ, 10ನೇ ಪಾಯಿಂಟ್ ಏನಿದೆ ನೋಡಿ, ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಮತ್ತು ಕ್ರಮ ಸಂಖ್ಯೆ ನೋಡಿ, ವರ್ಷನ್ ಕೋಡ್ ಮತ್ತು ಕ್ರಮ ಸಂಖ್ಯೆ ಏನಿದೆ OMR ಉತ್ತರ ಪತ್ರಿಕೆಯಲ್ಲಿ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ಸಂಪೂರ್ಣ ತುಂಬಬೇಕು. ನಿಮ್ಗೆ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ನಿಮ್ಗೆ ಇಲ್ಲಿ OMR ಸೀಟ್ ಅಲ್ಲಿ ಯಾವ ರೀತಿ ಅಂತ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇದು OMR ಸೀಟ್ ಅನ್ಕೋರಿ. ಓಕೆ, ನಿಮ್ಗೆ CET ಸಂಖ್ಯೆ ಇದೆ. ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ ಅಂತಂದ್ರೆ ಈಗ 4, 3, 2, 1 ಈ ರೀತಿ ಇರ್ತದೆ ನಿಮ್ದು. ಓಕೆ, ಅಥವಾ ನಿಮ್ಗೆ 2, 6, 2, 9, 2, 3, 2, 5 ಈ ತರ ಏನೋ ಒಂದು 8 ನಂಬರ್ 9 ನಂಬರ್ ಇರ್ತಾವಲ್ವಾ. ಸೊ ಅದನ್ನ ನಿಮ್ಗೆ ಫಾರ್ ಎಕ್ಸಾಂಪಲ್ 2 ಇತ್ತಂದ್ರೆ 2, 6 ಆಮೇಲೆ 6 ಇದ್ರೆ 6 ಅದನ್ನೇನೋ ರೌಂಡ್ ಹಾಕ್ಬೇಕು. ಓಕೆ, ರೌಂಡ್ ಅದು ಸರ್ಕಲ್ ಹಾಕಿ ತುಂಬಿಸ್ಬೇಕು. ಓಕೆ, ಇಷ್ಟೇ ನೋಡ್ರಿ. ಮತ್ತೆ ನಿಮ್ಗೆ ಆನ್ಸರ್ ಕೂಡ ಯಾವ ರೀತಿ ಚೆಕ್ಔಟ್ ಮಾಡ್ಕೋ ಅಂದ್ರೆ ತುಂಬೋದಂತಂದ್ರೆ 4 ಆಪ್ಷನ್ ಇದಾವೆ. ನೀವು ಇದು ರಾಂಗ್ ಇದೆ ಈ ತರ ಮಾಡೋಂಗಿಲ್ಲ, ಈ ಸಂಪೂರ್ಣವಾಗಿ ಈ ರೀತಿ ತುಂಬಬೇಕಾದ್ರು ಎರಡೆರಡು ತುಂಬಂಗಿಲ್ಲ ನೋಡಿ. ಒಂದಕ್ಕೆ ಈ ತರ ಟಿಕ್ ಮಾಡಂಗಿಲ್ಲ, ಎರಡೆರಡು ತುಂಬಂಗಿಲ್ಲ, ಈ ತರ ಮಾಡುವಂಗಿಲ್ಲ ಹೇಳ್ತಿರೋದು ಈ ರೀತಿ ಸರಿಯಾದ ಅಂತ ನಿಮ್ಗೆ. ಫಾರ್ ಎಕ್ಸಾಂಪಲ್ 3rd ಆಪ್ಷನ್ಸ್ ಕರೆಕ್ಟ್ ಅನ್ಸಿದ್ರೆ 3ನೇದಕ್ಕೆ ಅಷ್ಟೇ ರೌಂಡ್ ಹಾಕಿ ರಿಮೈನಿಂಗ್ ಏನು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಇಷ್ಟು ಪ್ರಾಕ್ಟೀಸ್ ಇರಲಿ ಅಂತ ಕೊಟ್ಟವ್ರೆ ಅವ್ರು, ನಿಮ್ಗೋಸ್ಕರ ಇರಲಿ ಅಂತಂದು ಕೇಳಿದವ್ರು. ಓಕೆ, ನೆಕ್ಸ್ಟ್ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಕ್ರಮ ಸಂಖ್ಯೆಯನ್ನು ನಾಮಿನಲ್ ರೂಲ್ ನಂಬರ್ ಅಲ್ಲಿ ಬರಿಬೇಕು. ಓಕೆ, ಇದನ್ನೆಲ್ಲಾ ಕಡೆ ಬರೆದಿರ್ತದೆ. ಅಂಡ್ ಇನ್ವಿಜಿಲೇಟರ್ ಕೂಡ ಬಂದಿರ್ತಾರೆ, ನಿಮ್ಗೆ ಏನೇನ್ ಮಾಡ್ಬೇಕಂತ ಅಲ್ಲೂ ಕೂಡ ಹೇಳ್ತಾರೆ, ವರಿ ಮಾಡ್ಕೋಬೇಡಿ. ಬಟ್ ಇಲ್ಲೊಂದು ಟೈಮ್ ನಿಮ್ಗೆ ಗೊತ್ತಿರಲಿ, ಮುಂಚೆ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿರಲಿ ಅಂತಂದು ಇಲ್ಲೂ ಕೂಡ ಕೊಟ್ಟಿರೋ ನಿಮ್ಗೆ. ಆಯ್ತಾ ನೋಡಿ, 12ನೇ ಪಾಯಿಂಟ್ ಇದು ಇಂಪಾರ್ಟೆಂಟ್ ಅದ. ಅದೇನಂತಂದ್ರೆ ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಯಲ್ಲಿ ಕ್ರಮ ಸಂಖ್ಯೆಯನ್ನು ನಾಮಿನಲ್ ರೂಲ್ ನಂಬರ್ ಬರೆಯಬೇಕು. ಅದಾಯ್ತಲ್ವಾ. ನೆಕ್ಸ್ಟ್ ನಿಮ್ಗೆ ಏನ್ ಕೊಟ್ಟರೆ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್, ಪರೀಕ್ಷೆ ನಿಗದಿತ ಸಮಯ ಮುಗಿಯುವವರೆಗೂ ಕೂಡ ಏನಂತಂದ್ರೆ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿ ನೀಡೋದಿಲ್ಲ. ಸೊ ಕೆಲವೊಂದಿಷ್ಟು ಹುಡುಗರು ಈಗ ಒಂದು ಅರ್ಧ ಗಂಟೆಯಲ್ಲಿ ಬಡ ಎಲ್ಲಾನು ಕೂಡ ನನಗೆ ಗೊತ್ತಿರೋ ಆನ್ಸರ್ ಬರ್ದು ಸುಮ್ಮನೆ ಕೂತ್ಬಿಟ್ಟು ಹೋಗ್ಬಿಡೋಣ ಅನ್ಕೊಂಡಿರ್ತಾರೆ. ಹಂಗೆ ಮಾಡೋಂಗಿಲ್ಲ. ಟೈಮ್ ಎಲ್ಲರದು ಕೂಡ ಮುಗಿಯೋರು ಕೂಡ ಯಾರನ್ನು ಬಿಡೋದಿಲ್ಲ. ಸೊ ಟೈಮ್ ಇರ್ತದೆ, ನೆಗೆಟಿವ್ನ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಯಾಕಂತಂದ್ರೆ ಟೈಮ್ ಇರ್ತದೆ, ನಿಮ್ಗೆ ಇನ್ನೂ ಕೂಡ ಟೈಮ್ ಅಂತ ಸಡನ್ ಆಗಿ ಏನ್ ಮಾಡ್ತಾರೆ ಅಂತ ರಾಂಗ್ ಮಾಡಕ್ಕೆ ಹೋಗ್ತಾರೆ. ಬಟ್ ನೆಗೆಟಿವ್ ನಿಮ್ಗೆ ಮಾರ್ಕ್ಸ್ ಏನು ಕಟ್ ಆಗಲ್ಲ KCT ಒಳಗೆ. ಬಟ್ ಯಾಕೆ ಗೊತ್ತಿರೋ ಆನ್ಸರ್ನ ಸ್ವಲ್ಪ ಥಿಂಕ್ ಮಾಡಿಬಿಡ್ರಿ. ಗೊತ್ತಿರೋ ಆನ್ಸರ್ನ ಮೊದಲು ಫಿಲ್ಅಪ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಥಿಂಕ್ ಮಾಡೋರಂತೆ. ಓಕೆ, ನೆಕ್ಸ್ಟ್ 14 ಪಾಯಿಂಟ್ ಏನಿದೆ ನೋಡಿ, ಅಭ್ಯರ್ಥಿಗಳು ಈ ಪ್ರವೇಶ ಪತ್ರವನ್ನು ಕಡ್ಡಾಯವಾಗಿ ಜೋಪಾನವಾಗಿ ತಮ್ಮೊಡನೆ ಇಟ್ಟುಕೊಂಡು ಅವಶ್ಯಕವೆನಿಸಿದಾಗ ಹಾಜರುಪಡಿಸಲು ಸೂಚಿಸಿದೆ. ಸೊ ಈ ಅಡ್ಮಿಟ್ ಕಾರ್ಡ್ ನಿಮ್ಮ ಇನ್ನೊಂದು ಹೇಳ್ತಿದ್ದೀನಿ, ಎಲ್ಲಾನು ಕೂಡ ಸೈನ್ ಇನ್ವಿಜಿಲೇಟರ್ ಸೈನ್ ಆದ್ಮೇಲೆ ಕೂಡ ಇಂಪಾರ್ಟೆಂಟ್ ಇಟ್ಕೋರಿ, ಅಡ್ಮಿಷನ್ಗೆ ಬೇಕಾಗ್ತದೆ. ನೆಕ್ಸ್ಟ್ ಇತ್ತೀಚಿನ ದಿನಗಳಲ್ಲಿ ಬ್ಲೂಟೂತ್ ಉಪಕರಣಗಳ ಬಳಕೆ ಜಾಸ್ತಿ ಆಗುವುದರಿಂದ ಕಿವಿ ಅಥವಾ ಬಾಯಿಯನ್ನು ಮುಚ್ಚಿಕೊಂಡು ಅಥವಾ ಯಾವುದೇ ರೀತಿಯ ಫೇಸ್ ಮಾಸ್ಕ್ ಅನ್ನು ಧರಿಸಿ ಪರೀಕ್ಷಾ ಕೊಠಡಿ ಪ್ರವೇಶಿಸುವಂತಿಲ್ಲ. ನೋಡಿ, ಕಿವಿ ಹಿಂಗ್ ಮುಚ್ಕೊಂಡು ಬರ್ತಿರ್ತಾರೆ ಸೈಡ್ ವಾಯ್ಸು. ಓಕೆ, ಬಾಯಿ ಹಿಂಗ್ ಮುಚ್ಕೊಂಡ್ ಬರ್ತಿರ್ತಾರೆ ಅಥವಾ ಮಾಸ್ಕ್ ಹಾಕೊಂಡ್ ಬರ್ತಿರ್ತಾರೆ. ಈ ತರ ಯಾವುದೇ ರೀತಿಯಾಗಿ ಬಿಡೋದಿಲ್ಲ. ಹಂಗಿತ ಅವ್ರು ಬಿಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಒಳಗಡೆ. ಆಯ್ತಾ, ನೆಕ್ಸ್ಟ್ 16 ಅಭ್ಯರ್ಥಿಗಳು ತುಂಬು ತೋಳಿನ ಶರ್ಟ್ ನೋಡಿ, ಡ್ರೆಸ್ ಕೋಡ್ ಯಾವ ರೀತಿ ಇದಾವೆ. ಅಭ್ಯರ್ಥಿಗಳು ತುಂಬು ತೋಳಿನ ಶರ್ಟ್ ಧರಿಸಿ, ಓಕೆ ಅಂದ್ರೆ ಕಂಪ್ಲೀಟ್ ಆಗಿ ಧರಿಸಿ ಹಾಜರಾಗಬಾರದು. ಹಾಗೂ ಯಾವುದೇ ರೀತಿಯ ಆಭರಣಗಳನ್ನು ಧರಿಸಿ ಮಂಗಳಸೂತ್ರ ಹೊರತುಪಡಿಸಿ ಪರೀಕ್ಷೆಗೆ ಹಾಜರಾಗುವಂತಿಲ್ಲ. ಓಕೆ, ಸೊ ಲೇಡೀಸ್ ಆಯ್ತು ಮತ್ತೆ ಯಾರಿಗೆ ಬಾಯ್ಸ್ಗೆ ಆಯ್ತು ಯಾವುದೇ ರೀತಿ ತುಂಬು ತೋಳಿನ ಶರ್ಟ್ ಧರಿಸಂಗಿಲ್ಲ. ಅಂಡ್ ಯಾವುದೇ ರೀತಿಯಾಗಿ ಅಂದ್ರೆ ಆಭರಣಗಳು ಕೂಡ ಧರಿಸಂಗಿಲ್ಲ. ಓಕೆ, ಬಟ್ ಎಕ್ಸ್ಪೆಕ್ಟೆಡ್ ಮಂಗಳಸೂತ್ರ. ಓಕೆ, ನಿಮ್ಮ ತಾಳಿ ಯಾರಾದ್ರೂ ಮದುವೆ ಆಗಿತ್ತಂದ್ರೆ ಅದನ್ನ ಹಾಕೊಳ್ಳೋಕೆ ಅವಕಾಶ ಇದೆ, ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿ ಹಾಕೊಳ್ಳಂಗಿಲ್ಲ ಹೇಳಿಬಿಟ್ಟಾರೆ. ನೆಕ್ಸ್ಟ್ ಡ್ರೆಸ್ ಕೋಡ್ ಅಷ್ಟಿಟ್ಟದ ವೆಬ್ಸೈಟ್ ಕೊಟ್ಟರು ನೋಡಿ. ಅದ್ರ ಬಗ್ಗೆ ಏನಂತಂದ್ರೆ ವಸ್ತ್ರ ಸಂಹಿತೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಅಂದ್ರೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವ ವಸ್ತ್ರ ಸಂಹಿತೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸಬೇಕು. ಅಂದ್ರೆ ಇನ್ನೂ ಕೂಡ ಡೀಟೇಲ್ಸ್ ಕೇಳಿದವ್ರು ಏನ್ ಮಾಡ್ತಾರೆ, ಡ್ರೆಸ್ ಕೋಡ್ ಬಗ್ಗೆ ಬಿಡ್ತಾರೆ. ಬೆಟರ್ ನಿಮ್ಗೆ ಗೊತ್ತಿರೋ ನಾರ್ಮಲ್ ಯಾವ ರೀತಿ ಬರ್ತಾ ಇರ್ತಾರ. ಓಕೆ, ಅದೇ ರೀತಿಯಾಗಿ ಅಂದ್ರೆ ಡ್ರೆಸ್ ಕೋಡ್ ಬಗ್ಗೆ ಬನ್ನಿ. ಓಕೆ, ನೀವು ಬ್ಯಾಗಿ ಹಾಕೊಂಡ್ಬರ್ತೇನೆ ಏನೋ ದೊಡ್ಡದಾಗಿ ಬೇಡ. ಓಕೆ, ಶೂಟ್ ಬೂಟ್ ಹಾಕೊಳ್ಳೋ ಆ ಥರ ಅವಶ್ಯಕತೆ ಏನಿಲ್ಲ. ಸಿಂಪಲ್ ಆಗಿ ಬನ್ರಿ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ನಿಮಗೆ. ಸೊ ಇದಾದ ತಕ್ಷಣ ನೆಕ್ಸ್ಟ್ ಏನ್ ಕೊಡೋರೆ, ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಪ್ರತಿಯೊಬ್ಬ ಅಭ್ಯರ್ಥಿಯು ತಮ್ಮ ಪ್ರವೇಶ ಪತ್ರದಲ್ಲಿ ನಮೂದಿಸಿರುವ ಎಲ್ಲಾ ವಿವರಗಳನ್ನು ಅಂದ್ರೆ ಹೆಸರು ಆಯ್ತು, ನಿಮ್ಮ ಫೋಟೋ ಆಯ್ತು, ಮತ್ತೆ ಕಾಂಬಿನೇಷನ್ ವಿಷಯಗಳು, ದಿನಾಂಕಗಳು, ಮತ್ತೆ ಪರೀಕ್ಷಾ ಕೇಂದ್ರ ವಿಳಾಸ ಇತ್ಯಾದಿ ಎಚ್ಚರಿಕೆಯಿಂದ ಪಾಲಿಸಲು ಎಲ್ಲಾ ಏನ್ ಮಾಡೋರು ಅಂತಂದ್ರೆ. ಸೊ ಈ 18ನೇ ಪಾಯಿಂಟ್ ಏನಿದೆ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ನಿನ್ನೆ ನೈಟ್ ಕೂಡ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ಈಗಾಗಲೇ ನೋಡ್ಕೊಂಡಿದ್ರೆ ಎಷ್ಟು ಹುಡುಗರು ನೋಡಿಲ್ಲ ಅಂತ ಒನ್ ಟೈಮ್ ಅಂದ್ರೆ ಏನೇನೆಲ್ಲ ಹಾಲ್ ಟಿಕೆಟ್ ಅಲ್ಲಿ ನೋಡ್ಕೋಬೇಕು ಅಂತಂದು ಜಸ್ಟ್ ರಿವೈಸ್ ಮಾಡಿಬಿಟ್ಟು 6 ಪಾಯಿಂಟ್ ಹೇಳಿದೀನಿ. ಸೊ ಅಂದ್ರೆ ನಿಮ್ ಹಾಲ್ ಟಿಕೆಟ್ ಕೊಟ್ಟಾರಂತಂದ್ರೆ ಅದ್ರಲ್ಲಿ ಏನೇನೆಲ್ಲ ನೋಡ್ಬೇಕು ಇದರಲ್ಲಿ. ಓಕೆ, ರಾಂಗ್ ಏನೇನಿದೆಯಾ, ಇನ್ ಕೇಸ್ ರಾಂಗ್ ಇತ್ತು ಅಂದ್ರೆ ಏನ್ ಮಾಡ್ಬೇಕು ಅದನ್ನು ಕೂಡ ಹೇಳಿದೀನಿ ನೋಡಿ. ಆಯ್ತಾ,
ಆ್ಯಂಡ್ ಅದಾದ ತಕ್ಷಣ ನಿಮಗೆ OMR ಸೀಟ್ ಬಿಟ್ಟವ್ರೆ. ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ಗೋಸ್ಕರ ಬಿಟ್ಟವ್ರೆ. ಇದು ನಿಮ್ಮ ನಾಳೆ ಕೂಡ ಇದೇ ರೀತಿ ಕೊಡ್ತದ ಸೀಟ್ ನಂಬರ್. ಇಲ್ಲಿ ಫಾರ್ ಎಕ್ಸಾಂಪಲ್ ಇದಕ್ಕೆ ಬರೀ ಟಿಕ್ ಮಾಡೋದಷ್ಟೇ ಅಲ್ಲ, ಇದು ನಂಬರ್ ಬರೀತೀರಾ. ಫಾರ್ ಎಕ್ಸಾಂಪಲ್ 2626 ಅಂತ ಬರೆದಾಗ 2 ಅಂದರೆ ಫಸ್ಟ್ ಅಂದರೆ 2 ರೌಂಡ್ ಹಾಕಬೇಕು, 6 ಅಂದರೆ 6, ಇದೇ ರೀತಿ ಎಲ್ಲನೂ ಕೂಡ ಫಿಲ್ಅಪ್ ಮಾಡಬೇಕು. ಆನ್ಸರ್ ಮಾತ್ರ ಈ ರೀತಿ ಫಿಲ್ಅಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಎರಡೆರಡು ಆನ್ಸರ್ ಕನ್ಫ್ಯೂಷನ್ ಇಲ್ಲಿ ಎರಡೆರಡು ಹಾಕಿತ್ತಂದ್ರೆ ಅದು ಇನ್ವ್ಯಾಲಿಡ್. ಓಕೆ, ಅದು ನಿಮಗೆ ತಪ್ಪು ಅಂತಾರೆ ಕನ್ಸಿಡರ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಇನ್ಸ್ಟ್ರಕ್ಷನ್ ಕೂಡ ಇಷ್ಟೊತ್ತು ನಿಮ್ಗೆ ಏನೇನು ಹೇಳಿದೆ ಎಕ್ಸಾಮ್ಸ್ಗೆ. ಓಕೆ, ಅಂದರೆ ಎಕ್ಸಾಮ್ ಸೆಂಟರ್ ಹೋಗ್ಬಿಟ್ಟು ಎಕ್ಸಾಮ್ ಬರೀತಾರೆ ಅಂತಂದ್ರೆ 18 ಇನ್ಸ್ಟ್ರಕ್ಷನ್ ಕೈದಾರ ಕೊಟ್ಟವ್ರೆ. ಸೊ ಅದನ್ನ ನೆನಪಲ್ಲಿ ಇಟ್ಕೊಂಡ್ರಿ. ಓಕೆ, ಆ್ಯಂಡ್ ಟೋಟಲ್ ಆಗಿ 60 ಇರ್ತವೆ. 60ಕ್ಕೂ ಕೂಡ ಒಂದೊಂದೇ ಆನ್ಸರ್ ಮಾಡಬೇಕಾಗ್ತದೆ. ಆ್ಯಂಡ್ ಇನ್ವಿಗಿಲೇಟರ್ ಕೂಡ ಸೈನ್ ಇದು ಮಾಡ್ತಾರೆ. ಆ್ಯಂಡ್ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಕೂಡ ಇಲ್ಲಿ ಸೈನ್ ಮಾಡಬೇಕಾಗುತ್ತೆ. ನೀವು ಅಲ್ಲಿ ಎಕ್ಸಾಮ್ ನಡೆಯುವಾಗ ಓಕೆ ಅವಾಗ ಹಾಕ್ಬೇಕು, ಆಯ್ತಾ. ಇದಿಷ್ಟು ನಾನು ಇದ್ರದ್ದು 18 ರೂಲ್ಸ್ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಇದಾದ ತಕ್ಷಣ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ, ಅದಕ್ಕೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್ ಬಂದ್ಬಿಟ್ಟು ಮೇನ್ ಏನಂತಂದ್ರೆ ವಾಟ್ಸಪ್ ಗ್ರೂಪ್ಸ್ ಇರ್ತವೆ, ಜಾಯ್ನ್ ಆಗಿ ಮುಂದೆ ಎಲ್ಲ ರೀತಿಯಾಗಿ KCET ಕೌನ್ಸಿಲಿಂಗ್ ಹೇಳ್ತೀವಿ. ಥ್ಯಾಂಕ್ ಯು, ಹ್ಯಾವ್ ನೆಕ್ಸ್ಟ್ ಡೇ, ಬಾಯ್.